ಅರಕಲಗೂಡು ತಾಲೂಕಿನ ಮೂಕಲಿ ಗ್ರಾಮದಲ್ಲಿರುವ ಸುನಂದ ಪಶು ಆಹಾರ ಘಟಕಕ್ಕೆ ಜಿಲ್ಲಾ ಮಟ್ಟದ ತನಿಖಾ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಳೆದ 2023 ಡಿಸೆಂಬರ್ 29ರಂದು ಪಶುಹಾರ ಘಟಕದಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ರೈತರಿಗೆ ವಿತರಣೆಯಾಗುವ ಯೂರಿಯಾ ಗೊಬ್ಬರವನ್ನ ಲಾರಿ ಸಮೇತ 973 ಚೀಲವನ್ನ ವಶಕ್ಕೆ ಪಡೆದು ಫ್ಯಾಕ್ಟರಿ ವಿರುದ್ಧ ದೂರು ದಾಖಲಾಗಿತ್ತು. ಈ ಹಿನ್ನೆಲೆ ತಹಸೀಲ್ದಾರ್ ಹಾಗೂ ಪಶು ಇಲಾಖೆ ಸಹಾಯಕ ನಿರ್ದೇಶಕರು ಅಕ್ರಮ ಯೂರಿಯಾ ಕುರಿತು ಸ್ಪಷ್ಟನೆ ನೀಡುವಂತೆ ನೋಟಿಸ್ ಜಾರಿ ಮಾಡಿದರು. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಅನಧಿಕೃತ ಯೂರಿಯಾ ಬಳಕೆ ಕುರಿತು ಚರ್ಚೆಯಾಗಿತ್ತು. ಈ ಸಲುವಾಗಿ ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ, ಪಶು ಇಲಾಖೆ ಜಿಲ್ಲಾ ಉಪನಿರ್ದೇಶಕ ರಮೇಶ್, ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ರಾಜಸುಲೋಚನಾ, ಪಾಲಿಕ್ಲಿನಿಕ್ ಉಪನಿರ್ದೇಶಕ ತಹಸೀಲ್ದಾರ್ ಬಸವರೆಡ್ಡಪ್ಪ ಋಣದ, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕಿ ಕವಿತಾ ಅವರ ತಂಡ 1 ಗಂಟೆಗೂ ಅಧಿಕ ಕಾಲ ಫ್ಯಾಕ್ಟರಿಯಲ್ಲಿ ನಡೆದಿರುವ ವಹಿವಾಟು ಕುರಿತು ಕಡತ ತಪಾಸಣೆ ನಡೆಸಿದರು. ಈ ಹಂತದಲ್ಲಿ ಫ್ಯಾಕ್ಟರಿ 2023-24ನೇ ಸಾಲಿನಲ್ಲಿ ನವೀಕರಣಗೊಳ್ಳದಿರುವುದು ಕಂಡುಬಂದಿದೆ. ಅಲ್ಲದೆ ಕಳೆದ 15 ದಿನಗಳಿಂದ ಪಶುಹಾರ ಘಟಕ ಅಧಿಕಾರಿಗಳ ನೋಟಿಸ್ಗೆ ಕಿಮ್ಮತ್ತು ಕೊಡದೆ ವಹಿವಾಟು ನಡೆಸಿದೆ. ಅಧಿಕಾರಿಗಳು ಭೇಟಿ ನೀಡಿದ ವೇಳೆ 2 ರಿಂದ 3 ಲಾರಿಗಳು ಅನ್ಲೋಡಿಂಗ್ ಮಾಡುತ್ತಿರುವುದು, ಹೊರಭಾಗ 5 ರಿಂದ 6 ಲಾರಿಗಳು ಸರಕು ತುಂಬಿಕೊಂಡು ಒಳ ಪ್ರವೇಶಿಸಲು ಕಾಯುತ್ತಿದ್ದವು. ವಿಶೇಷವೆಂದರೆ ಫ್ಯಾಕ್ಟರಿ ಸಹಭಾಗಿತ್ವ ಹೊಂದಿರುವ ಮಾಲೀಕರು ಗೈರಾಗಿದ್ದು ಕಂಡುಬಂತು. ಕೆಲವು ಪ್ರಮುಖ ಸ್ಥಳಗಳಲ್ಲಿ ಅಳವಡಿಸಿದ್ದ ಮಾಹಿತಿ ಸಂಗ್ರಹಿಸಿಟ್ಟುಕೊಳ್ಳುವ ಸಿಸಿ ಕ್ಯಾಮೆರಾದ ಡಿವಿಆರ್ ಇಲ್ಲದಿರುವುದು ಕಂಡುಬಂತು. ಫ್ಯಾಕ್ಟರಿ ಆರಂಭದಿಂದ 2023 ಡಿಸೆಂಬರ್ 31ರವರೆಗೆ ಫ್ಯಾಕ್ಟರಿ ನಡೆಸಿರುವ ದಾಖಲೆ ನೀಡುವಂತೆ ಕೇಳಿದರು. ನೀಡಲು ಸಿಬ್ಬಂದಿ ತಡಬಡಾಯಿಸಿದರು. ಸ್ಥಳೀಯವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳು ಹಾಜರಿದ್ದರು. ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ರಾಜಸುಲೋಚನಾ ಅವರು ಮಾತನಾಡಿ, ಜಿಲ್ಲಾಧಿಕಾರಿಗಳ ಆದೇಶದಂತೆ ಇಂದು ಭೇಟಿ ನೀಡಿ ಕಡತ ಪರಿಶೀಲಿಸಿದ್ದೇವೆ. ಅಕ್ರಮವಾಗಿ ದಾಸ್ತಾನಾಗಿದ್ದ ಯೂರಿಯಾ ಯಾವ ಕೇಂದ್ರದಿಂದ ಬಂದಿದೆ ಎಂಬುದು ತನಿಖೆಯಲ್ಲಿ ತಿಳಿದು ಬಂದಿದೆ. 1 ರಿಂದ 2 ದಿನದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ ಮಾತನಾಡಿ, ಈಗಾಗಲೇ ಕಂಪನಿ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ. ಇದರ ಬಗ್ಗೆ ತನಿಖೆ ಮತ್ತಷ್ಟು ಚುರುಕುಗೊಳಿಸಲು ಎಸ್ಪಿ ಅವರಿಗೆ ಪತ್ರ ಬರೆಯಲಾಗುವುದು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು.